ಮಡಿಲು ಆಶ್ರಮಕ್ಕೆ ಬಂದಾಗ ಇಲ್ಲಿ ನೀವು ಒಬ್ಬರೇ ಇದ್ದೀರಾ ಸದ್ಯಕ್ಕೆ. ನಿಮಗೆ ಹೇಗೆ ಫೀಲ್ ಆಗ್ತಿದೆ? ಇವಾಗ ನೋಡಿ, ಇಡೀ ಮಡಿಲಲ್ಲಿ ಇನ್ನು ಯಾರೂ ಇಲ್ಲ, ನಾನೊಬ್ಬಳೇ ಇದ್ದೀನಿ. ಬಟ್ ದೇರ್ ಆರ್ ಲುಕಿಂಗ್ ಆಫ್ಟರ್ ಮೀ ಸೋ ವೆಲ್. ಆ್ಯಂಡ್ ನಾವು ಐ ಫೀಲ್ ಅವ್ರುಗಳಿರಾದ್ರೆ ಆಚೆ ಹೋದರೆ ಯಾರಾದರೂ ಬಂದರೆ ನಾನು ಹೋಗಿ ಅವ್ರನ್ನ ವಿಚಾರಿಸ್ತೀನಿ, ಅದು ಐ ಆಮ್ ಪಾರ್ಟ್ ಆಫ್ ಮಡಿಲು ಥರ. ಆ ಮಟ್ಟಕ್ಕೆ ದೇ ಹ್ಯಾವ್ ಮೇಡ್ ಮೀ ಫೀಲ್. ಸೊ ಐ ಡೋಂಟ್ ಫೀಲ್ ಇದು ನಾನು ಔಟ್ಸೈಡ್ ಎಲ್ಲೋ ಇದ್ದೀನಿ ಆ ಥರ ನನ್ನ ಫೀಲಿಂಗ್ ಬರಲೇ ಇಲ್ಲ. ಇಬ್ಬರು ಸುದರ್ಶನ್ ಸರ್ ಹೋದ್ಮೇಲೆ ಒಂಟಿತನ ತುಂಬ ಕಾಡ್ತಿದ್ಯಾ ಅಂತ? ಯಾವಾಗಲೂ ಕಾಡ್ತಾ ಇರುತ್ತಿಲ್ಲ, ಸಾಮಾನ್ಯ. ಪ್ರೀತಿಸಿ ಮದುವೆ ಆಗಿದ್ರೆ ತಾವು? ಹೌದು. ಅದು ಅಲ್ಲದೆ ಅವ್ರು ಹೋಗಿದ್ದ ವಿಧಾನ, ಇಟ್ ವಾಸ್ ರಿಯಲಿ ವೆರಿ ವೆರಿ ಕ್ರೂಯಲ್. ಸುಮ್ಮನೆ ಹಿಂಗೆ ಈ ಥರ ಒಂದು ಇಷ್ಟು ಹೈಟಲ್ಲಿ ಬಾತ್ರೂಮಿಂದ ಬಂದು ಅದ್ರ ಮೇಲೆ ಕೂತ್ಕೋತಿದ್ರೆ ಡಮ್ ಅಂತ ಹಿಂಗೆ ಕೂತ್ಬಿಟ್ರು. ಸೊ ಇದು ಮಲ್ಟಿಪಲ್ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿ ಅವ್ರನ್ನ ಹಾಗೆ ಎತ್ಕೊಂಡು ಹೋಗಿ ಸಾಗರ ಹಾಸ್ಪಿಟ್ಲ್ ಕರ್ಕೊಂಡು ಹೋದರು. ಥರ್ಡ್ ಡೇ ದೇ ಡಿಕ್ಲೇರ್ ದಟ್ ಹೀ ಈಸ್ ನೋ ಮೋರ್. ಅಂದರೆ ನಾನು ಅಲ್ಲಿ ಹೋಗಿ ನಾನು ಅಲ್ಲಿ ಕೂತ್ಕೋಬಾರ್ದು ಅಂತ, ನಾನು ಅವ್ರನ್ನ ನೋಡಿ ನನಗೆ ಬೇಜಾರಾಗುತ್ತೆ ಅಂತ ಈ ಗಿರಿಜಾ ಲೋಕೇಶ್, ನೀವು ಇಲ್ಲಿ ಕೂತ್ಕೋಬೇಡಿ, ಇದೇನು ಕಲ್ಯಾಣ ಮಂಟಪ ಅಲ್ಲ, ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಅವ್ರು ಬೇರೆ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ಕೂರಿಸ್ಬಿಟ್ರು. ನಾನು ಸುಮ್ಮನೆ ಕೂತಿದ್ದೆ. ವಾಟ್ ಈಸ್ ಹ್ಯಾಪ್ನಿಂಗ್ ರೌಂಡ್ ಮೀ? ಮೈ ಹಸ್ಬೆಂಡ್ ಅವ್ರದ್ದು ಆಕಾರ ಅದು ಅದರಲ್ಲಿ ಸುಮ್ಮನೆ ಹಿಂಗೆ ಟಮ್ಮಂತ ಕೂತಿದ್ರಿಂದ ಏನೋ ಆಗೋಯ್ತಾ. ಆಮೇಲೆ ಅವರವರಲ್ಲಿ ಮಾತಾಡ್ಕೋತಾರೆ, ಇಲ್ಲ ಕಿಡ್ನಿ ಫೇಲಿಯರ್ ಆಗೋಯಿತು. ಸೊ ಕಿಡ್ನಿ ಫೇಲಿಯರ್ ಬಿದ್ದಿದ್ದಕ್ಕೆ ಸೊ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತೆ. ಸೊ ಒಂದಾಗಿ ಅವಯವಗಳು ಹೋಗ್ತಾ ಇರುತ್ತೆ ಅನ್ನೋ ಥರ ಅವ್ರುಗಳು ಮಾತಾಡೋದ್ರಿಂದ ನನಗೆ ಇದು ಯಾರ ಬಗ್ಗೆನೋ ಮಾತಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ಮೈ ಹಸ್ಬೆಂಡ್ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಒಂದು ಡಾಕ್ಟ್ರು ಹೇಳಿದರು, ಮೈ ಫಾದರ್ ಆಲ್ಸೋ ಹಿಸ್ ಏಜ್ ಅಂದರು. ಇದು ಯಾಕೆ ಹೇಳ್ತಾ ಇದ್ದಾರೆ? ಇವ್ರ ಫಾದರ್ಗೆ ಆ ಪ್ರಾಬ್ಲಮ್ಸ್ ಇದೆ, ನಮ್ಮ ಯಜಮಾನ್ರದ್ದು ಅದೇ ಏಜ್ ಅಂತಾರೆ. ಸರಿ ಏನು ಅಂದ್ಕೊಂಡು ಆಮೇಲೆ ಒಬ್ಬಳೇ ಕೂತ್ಕೊಂಡಿದ್ದಾಗ ಸೊ ದೇವರ್ ಕಂಪೇರಿಂಗ್. ಸೊ ರೆಡಿಮೇಡ್ ಆಗಿದೆ, ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಲ್ಲ. ಅದು ಆಮೇಲೆ ಗೊತ್ತಾಯ್ತು ನನಗೆ ಹಾಗೆ ಮಾಡಿರಬೇಕು ಅಂತ. ಬಟ್ ಸ್ಟಿಲ್ ಯಾರು ಬಂದು ನನಗೆ ಹೇಳಲಿಲ್ಲ ಹೀಗೆ ಮಾಡ್ತಾರೆ ಅಂತೆಲ್ಲ ಹೇಳಲಿಲ್ಲ. ಬಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್. ಏನಪ್ಪ ಅಂದರೆ ನನ್ನ ಲೈಫ್ ಲಾಂಗ್ ಐ ಹ್ಯಾವ್ ಲಿವ್ಡ್ ವೆರಿ ವೆಲ್. ಆಲ್ ಓವರ್ ದ ವರ್ಲ್ಡ್ ಐ ಹ್ಯಾವ್ ಗಾನ್, ಐ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್, ಐ ಹ್ಯಾವ್ ಲರ್ನ್ಡ್ ಆಲ್ ದೋರ್. ನಾನು ಹೋದ ಕಡೆ ಎಲ್ಲ ಅವ್ರದ್ದು ಡ್ಯಾನ್ಸು ಅದು ಇದೆಲ್ಲ ಕಲಿತು ಅಲ್ಲಿ ಡ್ಯಾನ್ಸ್ ಮಾಡಿ, ನಾನು ಏನೇ ಡ್ಯಾನ್ಸ್ ಮಾಡಿ ನಮ್ಮ ಭರತನಾಟ್ಯ ಮುಂದೆ ಏನೂ ಇಲ್ಲ ಅನ್ನೋ ಥರ ಎಲ್ಲ ಮಾಡಿಕೊಂಡು ಹಾಗೆಲ್ಲ ಇದ್ದೆ. ಸೊ ಹೀಗೆ ಮೆತ್ತಿಗೆ ಮೈ ಲೈಫ್ ನನ್ನನ್ನು ಮೆತ್ತಗೆ ಮಾಡ್ತಾಯಿದೆ ಅಷ್ಟೇ. ಅದೇ ದಟ್ ಈಸ್ ಮೈ ಲೈಫ್.